ವಿದ್ಯಾರ್ಥಿಗಳೇ, ದಿನ 10ನೇ ತರಗತಿಯ ದೈಹಿಕ ಶಿಕ್ಷಣದ ತಾತ್ವಿಕ ವಿಭಾಗದಲ್ಲಿ ಅಧ್ಯಾಯ 11 ಸಮುದಾಯ ಆರೋಗ್ಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಾವು ಸಮುದಾಯ ಅಂದರೆ ಏನು? ಸಮುದಾಯ ನಮ್ಮ ಮನೆಯ ಸುತ್ತಮುತ್ತಲಿರ್ತಕ್ಕಂಥ ಒಂದು ಪರಿಸರವನ್ನು, ಮನೆಗಳನ್ನು, ವಾತಾವರಣವನ್ನು ಎಲ್ಲವೂ ಸಹ ನಾವಲ್ಲಿ ನಾವು ಒಂದು ಸಮುದಾಯ, ಒಟ್ಟಾರೆ ನಾವು ಸಮುದಾಯ ಅಂತ ಹೇಳ್ತೀವಿ. ನಾವು ಒಂದು ಹಳ್ಳಿ ಹೆಚ್ಚು ಒಂದು ಮನೆಗಿಂತ ಹೆಚ್ಚು ಮನೆಗಳು ಅಲ್ಲಿ ಇದ್ದಾಗ ನಾವು ಅದನ್ನು ನಾವು ಸಮುದಾಯ ಅಂತ ಕರಿತೀವಿ. ಅಲ್ಲಿ ಸಮುದಾಯದಲ್ಲಿ, ಹಳ್ಳಿಗಳಲ್ಲಿ ನಮಗೆ ನಾವು ಆರೋಗ್ಯವಾಗಿ ಇರಬೇಕಪ್ಪ ಅಂತಂದರೆ ನಮಗೆ ಮನುಷ್ಯನಿಗೆ ಒಂದು ಆರೋಗ್ಯವೂ ಸಹ ಅತಿ ಮುಖ್ಯವಾಗಿರ್ತದೆ. ಅವನು ಚೆನ್ನಾಗಿ ಬದುಕಬೇಕು, ಚೆನ್ನಾಗಿ ಒಂದು ಆರೋಗ್ಯವಂತನಾಗಿರ್ಬೇಕು ಅಂತಂದರೆ ಅಲ್ಲಿ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಒಂದು ಪರಿಸರ, ವಾತಾವರಣ ಅವನ್ನೆಲ್ಲವೂ ಸಹ ನಾವು ಚೆನ್ನಾಗಿ ನೋಡಬೇಕಾಗ್ತದೆ. ಯಾವುದೇ ಒಂದು ಗಲೀಜಾಗದಂತೆ ವಾತಾವರಣ ಅಲ್ಲಿ ಯಾವುದೇ ಒಂದು ಕಲ್ಮಶ ಆಗದಂತೆ, ಒಂದು ವಾಯು ಆಗ್ಬೋದು, ಗಾಳಿ ಆಗ್ಬೋದು, ಒಂದು ಆಹಾರ ಆಗ್ಬೋದು, ಒಂದು ನೀರಾಗ್ಬೋದು, ಎಲ್ಲವೂ ನಾವು ಒಳ್ಳೆಯ ಇದನ್ನೇ ನಾವು ಸೇವನೆಯನ್ನು ಮಾಡಬೇಕಾಗ್ತದೆ. ಆ ಸೇವನೆಯನ್ನು ನಾವು ಮಾಡಬೇಕಾದ್ರೆ ಏನು ಮಾಡಬೇಕು? ನಾವು ಮಾಡಿದರೆ ನಾವು ಆರೋಗ್ಯವಂತವಾಗಿ ಇರ್ತೀವಿ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಾವು ಸಹ ಗಟ್ಟಿಮುಟ್ಟಾಗಿರ್ತೀವಿ, ದಷ್ಟಪುಷ್ಟವಾಗಿರ್ತೀವಿ, ಯಾವುದೇ ಕೆಲಸಗಳನ್ನು ನಾವು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತೀವಿ, ಚೆನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾರೆ. ಆ ಕೆಲಸ ಮಾಡಬೇಕಪ್ಪ ಅಂದರೆ ನಾವು ಚೆನ್ನಾಗಿರ್ಬೇಕು ಅಂದರೆ ನಾವು ಒಳ್ಳೆಯ ಆಹಾರವನ್ನು, ಒಳ್ಳೆಯ ವಾತಾವರಣವನ್ನು, ಒಳ್ಳೆಯ ಗಾಳಿಯನ್ನು ನಾವು ಸೇವನೆ ಮಾಡಬೇಕಾಗ್ತದೆ. ಅದಕ್ಕೆ ನಾವೇನು ಮಾಡಬೇಕು? ನಮ್ಮ ಸುತ್ತಮುತ್ತಲಿನ, ನಮ್ಮ ಮನೆಯ ಸುತ್ತಮುತ್ತಲಿನ, ನಮ್ಮ ಮನೆಯ ಹಿಂದೆ ಮುಂದೆ ಅಲ್ಲಿ ಯಾವಾಗ ನಾವು ಶುಚಿಗೊಳಿಸಬೇಕು, ಕ್ಲೀನಾಗಿ ನಾವು ನಮ್ಮ ಮನೆಯ ವಾತಾವರಣವನ್ನು ನಾವು ಕ್ಲೀನಾಗಿ ಇಟ್ಕೋಬೇಕು. ಆಗ ನಮಗೆ ಯಾವುದೇ ರೋಗ ರುಜಿನಗಳು ಯಾವುದೂ ಸಹ ನಮಗೆ ಬರೋದಿಲ್ಲ. ಅದು ಎಲ್ಲರೂ ಸಹ ನಾವು ಅದನ್ನ ತಿಳಿಸ್ಬೇಕಾಗ್ತದೆ. ಈ ಒಂದು ಪರಿಸರದಲ್ಲಿ, ಒಂದು ಮನೆಯ ವಾತಾವರಣದಲ್ಲಿ ನಾವೇನು ಮಾಡ್ತೀವಿ? ಕೆಲವೊಂದು ಮನೆಯಲ್ಲಿರ್ತಕ್ಕಂಥ ಒಂದು ವಸ್ತುಗಳನ್ನು ನಾವೇ ಮಾಡ್ತೀವಿ, ಎಲ್ಲಿ ಬೇಕಲ್ಲಿ ಹಾಕ್ತೀವಿ. ತಾಣದ ಹೊರಗಡೆ ಹಾಕಿದಾಗ ಏನಾಗುತ್ತೆ? ಅದು ನಮ್ಮ ಗಾಳಿಯಲ್ಲಿ, ನಮ್ಮ ಆಹಾರದಲ್ಲಿ ಅಥವಾ ಬೇರೆ ರೀತಿಯ ಒಂದು ಕ್ರಿಮಿಕೀಟಗಳು, ವಿಷ ಕ್ರಿಮಿಕೀಟಗಳು ಸಹ ಅಲ್ಲಿ ಉತ್ಪತ್ತಿ ಆಗ್ತವೆ, ಸೊಳ್ಳೆ ಉತ್ಪತ್ತಿ ಆಗ್ತದೆ. ಅದರಿಂದ ನಮಗೆ ರೋಗಗಳು ಬರ್ತವೆ, ಕಾಯಿಲೆಗಳು ಅಂಟಿಕೊಳ್ತವೆ, ನಾನಾ ನಮೂನೆ ಕಾಯಿಲೆಗಳಿಗೆಲ್ಲ. ಅದಕ್ಕೆ ನಾವು ಯಾವುದೇ ರೀತಿಯಲ್ಲೂ ಸಹ ನಾವು ಸ್ವಚ್ಛವಾಗಿರಬೇಕು. ನಮ್ಮ ವಾತಾವರಣವನ್ನು, ನಮ್ಮ ಮನೆಯ ಸುತ್ತಮುತ್ತ, ನಮ್ಮ ಕೇರಿಗಳನ್ನು, ನಂತರ ನಮ್ಮ ಊರನ್ನು ಎಲ್ಲವೂ ಸಹ ಒಗ್ಗಟ್ಟಾಗಿ ನಾವು ಒಂದು ಶುಚಿತ್ವವನ್ನು ನಾವು ಕಾಪಾಡಿದರೆ ಅಲ್ಲಿ ಯಾವುದೇ ಒಂದು ರೋಗ ರುಜಿನಗಳು, ಕಾಯಿಲೆಗಳು ಬರೋದಿಲ್ಲ. ಇಲ್ಲಿ ಮೊಟ್ಟಮೊದಲಿಗೆ ನಾವು ಇಲ್ಲಿ ತ್ಯಾಜ್ಯ ವಸ್ತುಗಳನ್ನು ನೋಡ್ತೀವಿ. ಅಂದರೆ ಅಲ್ಲಿ ಪ್ರತಿಯೊಬ್ಬರು ಸಹ ಅಲ್ಲಿ ಮನೆಯಲ್ಲಿ ವೇಸ್ಟು ಅಥವಾ ಗಲೀಜಾದ ವಸ್ತುಗಳನ್ನು ನಾವು ತಗೊಂಡು ಹೊರಗಡೆ ಹಾಕ್ತೀವಿ. ಆ ವಸ್ತುಗಳಿಗೆ ನಾವು ತ್ಯಾಜ್ಯ ವಸ್ತುಗಳು ಅಂತ ನಾವು ಕರಿತೀವಿ. ತ್ಯಾಜ್ಯ ವಸ್ತುಗಳು ಇಲ್ಲಿ ಪ್ರತಿ ಸಮುದಾಯದ ಒಂದು ಪ್ರತಿ ಮನೆ ಅಥವಾ ಕಟ್ಟಡದಲ್ಲಿ ವಾಸಿಸುವ ಸಹ ಅಲ್ಲಿ ವಿವಿಧ ರೀತಿಯ ಒಂದು ತ್ಯಾಜ್ಯ ವಸ್ತುಗಳನ್ನು ಉತ್ಪತ್ತಿ ಮಾಡ್ತಾರೆ. ಆ ತ್ಯಾಜ್ಯ ವಸ್ತುವನ್ನು ನಾವು ಎರಡು ಗುಂಪುಗಳನ್ನಾಗಿ ನಾವು ವಿಂಗಡಿಸ್ತೀವಿ.
ಅಂದರೆ ಪ್ರತಿಯೊಬ್ಬರು ಆಗ್ಬೋದು, ನಮ್ಮನೆ ಆಗ್ಬೋದು, ನಮ್ಮಲ್ಲಿ ಇರ್ತಕ್ಕಂಥ ಜನ ಆಗ್ಬೋದು, ಪಕ್ಕದ ಮನೆಯಲ್ಲಿ ಆಗ್ಬೋದು, ಇಲ್ಲ ಪಕ್ಕದ ಮನೆ ಕಾಂಪೌಂಡ್ ಆಗ್ಬೋದು, ಪಕ್ಕದ ಮನೆ ಕಟ್ಟಡ ಆಗ್ಬೋದು, ಅಲ್ಲಿ ತಮ್ಮದೇ ಆದಂಥ ಒಂದು ತ್ಯಾಜ್ಯ ವಸ್ತುಗಳನ್ನು ಅಲ್ಲಿ ಉತ್ಪತ್ತಿಯನ್ನು ಮಾಡ್ತಾರೆ. ನಮ್ಮನೆಗೆ ಬೇಡವಾಗಿರೋ ವಸ್ತುನ ತಗೊಂಡು ಅಲ್ಲಿ ಒಂದಾಗೆ ಮನೆ ಮುಂದೆ ಒಂದು ಗುಡ್ಡೆ ಆಗಿದೆ. ಅದು ಪ್ಲಾಸ್ಟಿಕ್ ಆಗಿರ್ಬೋದು, ಇನ್ನೊಂದು ತೆಂಗಿನಕಾಯಿ ಹೊಡೆದ ಚಿಪ್ ಆಗಿರ್ಬೋದು, ಇನ್ನು ಮನೆಗೆ ಉಪಯೋಗಿಸಿ ಉಳಿದಂಥ ವಸ್ತುಗಳು, ಹೆಚ್ಚುವರಿ ವಸ್ತುಗಳು ಅಲ್ಲೇ ಅಂದರೆ ಉಪಯೋಗಕ್ಕೆ ಬಾರದ ವಸ್ತುಗಳು ತಿಂದ್ಬಿಟ್ಟು ನಾವು ಮನೆ ಮುಂದೆ ಎಲ್ಲ ಒಂದು ಕಡೆಗೆ ಗುಪ್ಪೆ ಮಾಡ್ತೀವಿ, ಗುಡ್ಡೆ ಹಾಕ್ತೀವಿ. ಅದನ್ನು ನೋಡ್ತಾರೆ ಆ ಪಕ್ಕ ಮನೆಯ ಜನ ಅಲ್ಲಿ ಬಂದು ಅದರ ಮೇಲೆ ಅವರ ಹಾಕ್ತಾರೆ ತ್ಯಾಜ್ಯ ವಸ್ತುಗಳು, ಅವ್ರ ಮೇಲಿದ್ದಂಥ ವಸ್ತುಗಳು ವೇಸ್ಟ್ ಏನು ಬರ್ತವೆ ತಗೊಂಡು ಹಾಕೋದು. ಆ ರೀತಿ ಗುಡ್ಡೆಗಳನ್ನು ಮಾಡ್ತಾರೆ. ಆ ವಸ್ತುಗಳು ವೇಸ್ಟ್ ಇದ್ದಾವೆ, ತ್ಯಾಜ್ಯ ವಸ್ತುಗಳು ನಾವು ಅದನ್ನು 2 ಭಾಗವಾಗಿ ನಾವು ವಿಂಗಡಣೆ ಮಾಡ್ತೀವಿ. ಎಷ್ಟು ಭಾಗ? 2 ಭಾಗ. ಒಂದು ದ್ರವ ಪದಾರ್ಥ ತ್ಯಾಜ್ಯ ವಸ್ತುಗಳು, ಒಂದು ಘನ ಪದಾರ್ಥ ತ್ಯಾಜ್ಯ ವಸ್ತುಗಳು. ಒಂದು ದ್ರವ ಪದಾರ್ಥ ತ್ಯಾಜ್ಯ ವಸ್ತುಗಳು, ಇನ್ನೊಂದು ಘನ ಪದಾರ್ಥ ತ್ಯಾಜ್ಯ ವಸ್ತುಗಳು. ಇಲ್ಲಿ ದ್ರವ ಪದಾರ್ಥ ತ್ಯಾಜ್ಯ ವಸ್ತುಗಳು ಅಂದರೆ ನಾವು ಏನೇನು ನೋಡ್ತೀವಿ ಅಂದರೆ ನಮ್ಮ ಮನೆಯ ಸುತ್ತಮುತ್ತ ಅಲ್ಲಿ ಬೀದಿಗಳಲ್ಲಿ, ಚರಂಡಿಗಳಲ್ಲಿ ಅಥವಾ ಬೋರ್ವೆಲ್ನಲ್ಲಿ, ಆಮೇಲೆ ಬಾವಿ, ಇವುಗಳನ್ನು ನಾವು ಸುತ್ತ ನಿಂತಂಥ ಒಂದು ನೀರು ಸೊಳ್ಳೆಗಳನ್ನು ಒಂದು ಬೆಳವಣಿಗೆಯನ್ನು ಒಂದು ಸಹ ಇವು ಅವಕಾಶವನ್ನು ಮಾಡಿಕೊಡ್ತವೆ. ಅಂದರೆ ಯಾವ ನಿರುಪಯೋಗಿ ವಸ್ತುಗಳು, ಮೂತ್ರ, ಮಲ ಇವೆಲ್ಲವೂ ಸಹ ಇಲ್ಲಿ ದ್ರವ ಪದಾರ್ಥ ಒಂದು ತ್ಯಾಜ್ಯ ವಸ್ತುಗಳು ಅಂತ ಹೇಳಿ ಕರಿತೀವಿ. ಅವೇನು ಮಾಡ್ತವೆ? ಅಲ್ಲಿ ಮನೆ ಸುತ್ತಮುತ್ತ ಆಗ್ಬೋದು, ಬೀದಿಯಲ್ಲಿ ಆಗ್ಬೋದು, ಅಥವಾ ಚರಂಡಿಗಳಲ್ಲಿ ಆಗ್ಬೋದು, ಮನೆ ಮುಂದೆ ಚರಂಡಿಗಳಲ್ಲಿ ಇರ್ತದೆ. ಆಮೇಲೆ ಬೋರ್ವೆಲ್ ಜಗ್ಗು ಪಂಪ್ ನೀರು ತರ್ತಾ ಇರ್ತೀವಿ, ಅಲ್ಲಿ ಆ ಒಂದು ಸುತ್ತಮುತ್ತ ಆಗ್ಬೋದು, ಅಥವಾ ಬಾವಿ ಇವುಗಳ ಮತ್ತು ಸುತ್ತ ನಿಂತ ನೀರು ಸುತ್ತ ನಾವು ಬಾವಿ ನೀರು ಇಳಿದೀವಿ, ವೇಸ್ಟ್ ನೀರೆಲ್ಲ ಅಲ್ಲಿ ಬೀಳ್ತದೆ. ಅಲ್ಲೂ ಸಹ ನಿಂತ ನೀರಲ್ಲಿ ಏನು ಮಾಡ್ತವೆ? ಸೊಳ್ಳೆ ಉತ್ಪತ್ತಿ ಆಗ್ತವೆ. ಆ ಒಂದು ಸೊಳ್ಳೆಗಳ ಒಂದು ಬೆಳವಣಿಗೆಗೆ ಒಂದು ಅವಕಾಶವನ್ನು ಆ ನೀರುಗಳು, ಈ ಥರ ತ್ಯಾಜ್ಯ ವಸ್ತುಗಳು ಅವಕಾಶವನ್ನು ಮಾಡಿಕೊಡ್ತವೆ. ಅಂದರೆ ಜಾಸ್ತಿ ಹೆಚ್ಚಿಗೆ ಆಗಲು ಮಾಡ್ತವೆ. ಆದರೆ ನಾವು ಎಲ್ಲೇ ಆಗಲಿ ನೀರು ನಿಲ್ಲದಂತೆ ನಾವು ಸೂಕ್ತವಾದಂಥ ರೀತಿಯಲ್ಲಿ ದ್ರವ ಪದಾರ್ಥಗಳನ್ನು ನಾವು ವಿಲೇವಾರಿ ಮಾಡಬೇಕು. ಅಂದರೆ ಯಾವುದೇ ಕಾರಣಕ್ಕೂ ಸಹ ನಾವಲ್ಲಿ ನೀರು ನಿಲ್ಲೋದಾಗೆ ನೋಡ್ಕೊಳ್ಬೇಕಾಗುತ್ತೆ. ನಮ್ಮ ಮನೆ ಮುಂದೆ ಆಗ್ಬೋದು, ನಾವು ಏನು ಮಾಡ್ತೀವಿ, ಮನೆ ಮುಂದೆ ನಾವು ಬರ್ತಾರೆ, ಅಲ್ಲಿ ಕೈ ಕಾಲು ತೊಗೊಳ್ತಾರೆ. ಒಂದು ಅದು ಒಬ್ಬರು ತೊಗೊಂಡ್ರೆ ಏನೂ ಆಗಲ್ಲ, ನೀರು ಹಿಂಗೆ ಹೋಗುತ್ತೆ. ಅದೇನಾಗುತ್ತೆ? ಪದೇ ಪದೇ ಎಲ್ಲರೂ ಬಂದು ಮುಖ ತೊಳೆಯೋದು. ಅಲ್ಲೇನಾಗುತ್ತೆ? ಸುತ್ತಮುತ್ತ ಕಲ್ಲು ಹತ್ರ ನಾವು ತೊಳೆದ ಜಾಗದಲ್ಲಿ ನೀರು ಹಂಗೆ ನಿಲ್ಲುತ್ತೆ. ಅದೇ ರೀತಿ ನಾವು ಸ್ನಾನ ಮಾಡಿದಂಥ ಮನೆಯಲ್ಲಿ ಎಲ್ಲ ಸ್ನಾನ ಮಾಡಿದಂಥ ನೀರು ಸಲೀಸಾಗಿ ಹರ್ಕೊಂಡು ಹೋಗೋದೇ ಇಲ್ಲ. ಅದು ಪೈಪ್ ಹಾಕಿ ಬಿಟ್ಟಿರ್ತಾರೆ, ಅದೇನೋ ಕಾರಣಕ್ಕೆ ಅಲ್ಲೇನೋ ಒಂದು ಚರಂಡಿಗೆ ಒಂದು ಯಾವುದೋ ಒಂದು ಮಣ್ಣು ಕಲ್ಲು ಎಲ್ಲ ಒಂದು ಬಿದ್ದಿರುತ್ತೆ, ಯಾರು ಬೇಕಂತೆಲ್ಲ ಹುಡುಗರು ಹಾಕಿರ್ತಾರೆ. ಅವೇನು ಮಾಡುತ್ತೆ? ಆ ನೀರು ಹೋಗೋದ ದಾರಿಗೆ ಅದು ಅಡ್ಡವಾಗುತ್ತೆ. ಹಾಗೇನಾಗುತ್ತೆ? ನೀರು ನಿಂತು ಬಿಡುತ್ತೆ. ಹೌದಾನೆ? ನಿಮ್ಮ ಮನೆ ಮುಂದೆ ಹೋಗಿ ನೋಡ್ರಿ, ಅಲ್ಲಿ ನೀರುಗಳು ಯಾವುದೋ ಒಂದು ರೀತಿಯಲ್ಲಿ ಇಲ್ಲ ಪಕ್ಕದ ಮನೆ ನೀರು
ಬರ್ತಾ ಇರುತ್ತೆ, ಅವಳು ಹೊರಗೆ ಹೋಗ್ತಾ ಇರುತ್ತೆ, ಅಲ್ಲೇನೋ ಅಡ್ಡ ಕಸನ ಕಡ್ಡಿನ ಏನೋ ಬೇಕು ಅಂತ ಅಡ್ಡ ಕೂತ್ಬಿಡುತ್ತೆ, ಅದು ಬ್ಲ್ಯಾಕ್ ಆಗುತ್ತೆ, ಚರಂಡಿನೋ ಪೈಪೋ ಏನೋ ಬ್ಲ್ಯಾಕ್ ಆಗುತ್ತೆ. ಅದರಿಂದ ಅದು ತುಂಬ್ಕೊಂಡ್ಬಿಟ್ಟು ನೀರು ಮೇಲೆ ಎದ್ಬಿಡುತ್ತೆ. ನೀರು ನಿಂತಪ್ಪ ಅಂದರೆ ಊದೋದ್ರಲ್ಲಿ ನಮಗೆ ಸೊಳ್ಳೆಗಳು ಪ್ರಾರಂಭ ಆಗೋಕ್ಕೆ ಸಾಧ್ಯ ಆಗುತ್ತೆ, ರೋಗಗಳು ಸ್ಟಾರ್ಟ್ ಆಗ್ತವೆ. ಇದರ ಕಾಯಿಲೆಗಳು ಮಲೇರಿಯಾ, ಬೇದಿಯ, ಅಮಶಕ್ತಿ, ಬೇರೆ ಬೇರೆ ಕಾಯಿಲೆಗಳನ್ನ ನಾವೇ ಮಾಡ್ಕೊತೀವಿ, ನಾವೇ ಕಲಿಸ್ಕೊತೀವಿ. ಅದಕ್ಕೆ ಏನು ಮಾಡ್ಬೇಕು, ನಾವು ಎಲ್ಲೂ ಸಹ ನಮ್ಮ ಮನೆಯ ಸುತ್ತಮುತ್ತ ಎಲ್ಲೂ ನೀರು ನಿಲ್ಲದಾಗಿ ನಾವು ನೋಡ್ಕೊಳ್ಬೇಕು. ಒಳ್ಳೆ ನೀರನ್ನಾಗಿರ್ಬೋದು, ಇಲ್ಲ ನಾವು ಬಳಸಿ ಬಿಟ್ಟಂಥ ನೀರನ್ನು ಆಗಿರ್ಬೋದು. ಮನೆ ಕಡೆ ಏನು ಮಾಡ್ತೀರಾ, ಮನೆ ಅಡುಗೆ ಮಾಡೋ ಹೆಣ್ಮಕ್ಳು ಏನು ಮಾಡ್ತಾರೆ, ಕಾಯಿ ತಿಂತಾರೆ, ತೆಂಗಿನಕಾಯಿ ಇದು ತಗೊಳ್ಳೋದಿಲ್ಲ, ತೆಂಗಿನಕಾಯಿ ಚಿಪ್ಪನ್ನು ಕಾಯಿ ತೊಗೊಂಡ್ಬಿಟ್ಟು ಚಿಪ್ ಹಂಗೆ ಹೋಗ್ತಾರೆ. ಅದೇನೋ ಮಳೆನ ಬಂತು ಅಥವಾ ಬೇರೆ ರೀತಿಯಲ್ಲಿ ಯಾವುದೋ ನೀರು ಬಂತು, ಅವರ ಚಿಪ್ ಒಳಗೆ ನೀರು ಬಿಡ್ತವೆ, ಆ ನೀರು ಖಾಲಿ ಆಗಲ್ಲ, ಬೇಗ ಖಾಲಿ ಆಗೋದು. ಚಿಪ್ಪು ಮೇಲ್ಮುಖವಾಗಿದ್ದರೆ ಆ ನೀರು ತುಂಬೋಗುತ್ತೆ, ಇಲ್ಲ ಚಿಪ್ಪು ಮಗಡೆ ಬಿದ್ದರೆ ಓದೋದು ಎಲ್ಲೋ ನೀರು ನಿಲ್ಲಲ್ಲ, ಸಿಗೋದಿಲ್ಲ. ಮೇಲ್ಮುಖದಿದ್ದರೆ ಆ ನೀರು ಬಂದು ನಿಲ್ತತೆ, ನೀರು ನಿಂತ್ಕೊಳ್ತವೆ. ಅದರಲ್ಲಿ ಏನು ಮಾಡ್ತವೆ, ಈ ಸೊಳ್ಳೆಗಳು ಮೊಟ್ಟೆಯನ್ನು ಇಡ್ತವೆ. ಮೊಟ್ಟೆನ ಇಟ್ಬಿಟ್ಟು ಏನಾಗುತ್ತೆ, ಸೊಳ್ಳೆಗಳು ಮರಿ ಮಾಡ್ಕೊಳ್ತವೆ. ಮರಿಯಾಗಿ ಎಲ್ಲರಿಗೂ ಸೊಳ್ಳೆ ಆಗ್ತವೆ. ನಮ್ಮನಿಗೂ ಸೊಳ್ಳೆ ಆಗ್ತದೆ, ನಿಮ್ಮನಿಗೂ ಸೊಳ್ಳೆ ಆಗ್ತದೆ, ಅದ್ರ ಮನೆಗೂ ಸೊಳ್ಳೆ ಆಗ್ತವೆ. ಈ ರೀತಿ ಅದನ್ನು ನಾವು ತಡೆಗಟ್ಟಬೇಕಂದ್ರೆ ಅಂಥ ವಸ್ತುಗಳನ್ನು ನಾವು ಹುಷಾರಾಗಿ ನೋಡ್ತಾ ಇರಬೇಕು. ನೀರು ನಿಲ್ಲದಾಗಿ ನಾವು ನೋಡ್ತಾ ಇರಬೇಕು. ಪ್ಲಾಸ್ಟಿಕ್ ಡಬ್ಬಿ ಬಿದ್ದಿರ್ತದೆ, ಅದಕ್ಕೂ ನೀರು ಬಂದು ನಿಂತವೆ. ಮಳೆ ನೀರು ಆಗೋದು, ಇನ್ನೊಂದು ನೀರು ಆಗೋದು, ಎಲ್ಲವೂ ಹೊರಗೂ ಸಹ ಸಾಧ್ಯತೆ ಉಂಟು. ಅದಕ್ಕೆ ಮಾಡ್ಬೇಕು, ನಾವು ಪ್ಲಾಸ್ಟಿಕ್ ಆಗೋದು, ಚಿಪ್ಪುಗಳಾಗೋದು, ಇನ್ನೊಂದು ಆಗೋದು ಮನೆ ಮುಂದೆ ಇದ್ದಾಗ ನಾವು ತೆಗೆದುಬಿಟ್ಟು ನಾವು ದೂರ ಎಲ್ಲೋ ಒಂದು ಕಡೆಗೆ ಅವನ್ನ ಸಾಗಿಸ್ಕೊಳ್ಬೋದು. ನೀರು ನಿಲ್ಲದಾಗಿ ನಾವು ನೋಡ್ಕೊಳ್ಬೇಕು. ಅವು ಬೇರೆ ಕಡೆಗೆ ಅವನ್ನ ನೀರು ನಿಲ್ಲದಂತೆ ಅವುಗಳನ್ನು ವಸ್ತುಗಳನ್ನು ನಾವು ಬೇರೆ ಕಡೆ ವಿಲೇವಾರಿ ಮಾಡಬೇಕಾಗ್ತದೆ. ಅವನು ನಿಂತ ನೀರಿನ ಮೇಲೆ ಸೀಮೆ ಎಣ್ಣೆಯನ್ನು ಅಥವಾ ಕ್ರಿಮಿನಾಶಕವನ್ನು ಸುರಿಸೋದ್ರಿಂದ ಸೊಳ್ಳೆಗಳ ಒಂದು ಬೆಳವಣಿಗೆಯನ್ನು ನಾವು ಒಂದನ್ನು ತಪ್ಪಿಸ್ಬೋದು. ಚರಂಡಿ ನೋಡ್ತಾರೆ, ಕೆಲವೊಂದು ಮನೆಗಳ ಹತ್ರ ನೀರು ಬಂದು ನಿಂತಿರುತ್ತೆ, ಕೆಳಗಡೆ ಮಣ್ಣು ಬಂದು ನಿಂತು ಮಣ್ಣೆಲ್ಲ ಕಾಣ್ತದೆ. ಸೂಕ್ಷ್ಮವಾಗಿ ಗಮನಿಸಿದ್ರೆ ಪಿತಿ 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 ಅಂತಿರ್ತಾವೆ ಅದರೊಳಗೆ ಹುಡುಗರು, ಅವೇ ಸೊಳ್ಳೆ ಆಗೋದು. ಅದಕ್ಕೆ ಏನು ಮಾಡಬೇಕು, ಆ ನಿಂತ ಆ ನೀರಿನ ಸ್ವಲ್ಪ ಒಂದು ಕ್ರಿಮಿನಾಶಕವನ್ನು ಏನಾದರೂ ಅದು ಹಾಕಬೇಕು. ಇಲ್ಲಾಂದರೆ ಸೀಮೆ ಎಣ್ಣೆ ಸ್ವಲ್ಪ ಹಂಗೆ ಸಿಂಪಡಿಸ್ಬೇಕು ಸಣ್ಣದಾಗಿ. ಆಗ ಅವೆಲ್ಲವೂ ಸಹ ಸತ್ತು ಹೋಗ್ತವೆ ಅಂತ ಹೇಳ್ಬೋದು. ಸ್ವಲ್ಪ ಹೆಚ್ಚು ಆಗೋದನ್ನು ನಾವು ಕಡಿಮೆನ ಮಾಡಬಹುದು. ಸಂಖ್ಯೆ ಜಾಸ್ತಿ ಅದನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಅದಕ್ಕೆ ಆ ಒಂದು ವಿಧಾನವನ್ನು ಆದರೂ ನಾವು ಅಲ್ಲಿ ಬಳಸಬೇಕು. ಆ ಜ್ಞಾನವನ್ನು ನಾವು ತಿಳ್ಕೋಬೇಕು. ಆ ಬುದ್ಧಿವಂತಿಕಿಂತ ನಾನು ಮಾಡ್ತಾರೆ, ಬುದ್ಧಿವಂತಿಕಿಲ್ಲದೆ ಅವರೇ ಮಾಡ್ತಾರೆ. ನಂತರ ಮನೆಯಲ್ಲಿರ್ತಕ್ಕಂಥ ದ್ರವ ತ್ಯಾಜ್ಯ ವಸ್ತುಗಳ ಒಂದು ಒಳ ಚರಂಡಿಗೆ ಹೋಗುವಂತೆ ಅದನ್ನು ವ್ಯವಸ್ಥೆಯನ್ನು ಮಾಡಬೇಕು. ನಮ್ಮಲ್ಲಿ ಏನೇ ಒಂದು ದ್ರವ ತ್ಯಾಜ್ಯ ವಸ್ತುಗಳು, ಯಾವುದೇ ನೀರಾಗ್ಬೋದು, ಹೊಸ ನೀರಾಗ್ಬೋದು, ಒಂದು ಅಡುಗೆ ಮಾಡ್ತಕ್ಕಂಥ ಒಂದು ಸಿಂಕಲ್ಲಿ ನೀರಾಗ್ಬೋದು, ಹೊಚ್ಚಲು ನೀರಾಗ್ಬೋದು, ಎಲ್ಲವೂ ಸಹ ಒಳ ಚರಂಡಿಗೆ ಹೋಗುವಂತೆ ನಾವು ಮಾಡಬೇಕು. ಯಾಕೆ ಹೇಳು, ಅಲ್ಲಿ ಒಳ ಚರಂಡಿಗೆ ಹೋದರೆ ಹೊರಗಡೆ ಎಲ್ಲೂ ಸಹ ನೀರಿಲ್ಲಲ್ಲ. ಅಲ್ಲಿ ನೀರು ನಿಲ್ಲದೇ ಇರೋದ್ರಿಂದ ನಮಗೆ ಒಂದು ಸೊಳ್ಳೆಗಳ ಕಾಟ ಕಡಿಮೆ ಆಗ್ತದೆ. ನೀರು ಎಲ್ಲೂ ಸಹ ಮೇಲೆ ನಿಲ್ಲಬಾರ್ದು. ಆದಷ್ಟು ಒಳಗಿಲ್ಲದ ಪೈಪ್ ಹಾಕಿಡಬೇಕು. ಇಲ್ಲಿಂದ ಮನೆ ಚರಂಡಿ ಎಲ್ಲೋ ಇರ್ತದೆ, ಇಲ್ಲಿ ಮೇಲಿಂದಲೇ ಕೈ ತೊಳಿತಾರೆ, ಮಾಯಿ ತೊಳಿತಾರೆ, ಮಗ ತೊಳಿತಾರೆ, ಕಾಲು ತೊಳಿತಾರೆ, ಇನ್ನೊಂದು ಮನೆ ಸಾಮಾನುಗಳನ್ನು ತೊಳಿತಾರೆ. ಅದು ಹೊರ್ಕೊಂಡು ಅವ್ರ ಮುಂದೆ ಹೋಗಿ ಚರಂಡಿ. ಅದಕ್ಕೆ ಆ ವ್ಯವಸ್ಥೆಯನ್ನು ತಪ್ಪಿಸ್ಬೇಕು. ನಾವೇ ಮಾಡಬೇಕು, ಅಲ್ಲಿ ತೊಳಿಲಿಕ್ಕೆ ಒಂದು ಇಷ್ಟೇ ಒಂದು ಚೌಕಟ್ಟಿನಲ್ಲಿ ಮಾಡಿಬಿಟ್ಟು ಅಲ್ಲಿಂದ ಅಲ್ಲಿಯೇ ಒಂದು ಚರಂಡಿಗೆ ಪೈಪನ್ನು ಹಾಕಬೇಕು.
ಪೈಪನ್ನು ಹಾಕಿದರೆ ನಾವು ತೊಳೆದಂಥ ನೀರು ಸೀದಾ ಪೈಪಿನ ಮುಖಾಂತರ ಇಲ್ಲಿ ಒಳಚರಂಡಿಗೆ ಹೋಗುತ್ತೆ. ಅವಾಗ ಯಾವುದೇ ಕಾರಣಕ್ಕೂ ಅಲ್ಲಿ ಮನೆ ಮುಂದೆ ನೀರು ನಿಲ್ಲಕ್ಕೆ ಸಾಧ್ಯವಾಗೋದಿಲ್ಲ. ಅಂಥ ಒಂದು ಉಪಾಯಗಳನ್ನು, ಅಂಥ ಒಂದು ವಿಧಾನಗಳನ್ನು ನಾವು ಹಳ್ಳಿಗಳಲ್ಲಿ ಬಳಸಬೇಕು. ಆ ಒಂದು ವಿಧಾನವನ್ನು ನಾವು ಬಳಕೆ ಮಾಡಿದಾಗ ನಮಗೆ ಏನಾಗುತ್ತೆ, ಅಲ್ಲಿ ರೋಗ ರುಜಿನಗಳಿಂದ ನಾವು ಮುಕ್ತರಾಗ್ತೀವಿ, ಕಡಿಮೆ ರೋಗ ಬರೋದನ್ನು ನಾವು ತಡೆಗಟ್ತೀವಿ, ಸೊಳ್ಳೆಗಳಾಗೋದನ್ನು ನಾವು ತಡೆಗಟ್ತೀವಿ. ಅರ್ಥ ಆಗಿಲ್ಲ? ಅದೇ ರೀತಿ ಘನ ಪದಾರ್ಥಗಳನ್ನು, ತ್ಯಾಜ್ಯ ವಸ್ತುಗಳು, ಘನ ಅಂದರೆ ಗಟ್ಟಿ ಪದಾರ್ಥ, ಗಟ್ಟಿ ಇರ್ತಕ್ಕಂಥ ವಸ್ತುಗಳು, ಇವು ಜಾಸ್ತಿ ಹೆಚ್ಚಾಗಿ ನಾವು ಇಲ್ಲಾಗ್ತವೆ. ಇಲ್ಲಿ ವಸತಿ ಗೃಹಗಳು, ವಾಣಿಜ್ಯ ಆಗ್ಬೋದು ಅಥವಾ ಕೈಗಾರಿಕೆಗಳಾಗ್ಬೋದು, ಆಮೇಲೆ ಗಣಿ ಕೈಗಾರಿಕೆ ಮತ್ತು ಕೃಷಿಯೇತರ ಒಂದು ಚಟುವಟಿಕೆಗಳಿಂದ ಅಲ್ಲಿ ವಿಸರ್ಜನೆಗೊಂಡಂಥ ಅಥವಾ ಯಾವುದೇ ನಗರವಾದಂಥ ವಸ್ತು ಆ ಪರಿಸರದ ಒಂದು ಸಮಸ್ಯೆಗೆ ಅದು ಕಾರಣವಾಗಿದ್ದು ಸಹ ಅದನ್ನು ನಾವು ಘನ ತ್ಯಾಜ್ಯ ವಸ್ತು ಎಂದು ನಾವು ಅರ್ಥೈಸಬಹುದು. ಅಂದರೆ ಯಾವುದೇ ಒಂದು ಘನ ವಸ್ತುಗಳು ನಮಗೆ ಮಣ್ಣಿನ ಒಳಗೆ ಅಥವಾ ಮಣ್ಣಿನ ಸೇರ್ಪಡದೆ ಹಾಗೆ ಇದ್ದಾಗ ಗಟ್ಟಿಯಾಗಿ ಮಳೆಗೆ ನೆನೆಯಲ್ಲ, ಬಿಸಿಲಿಗೆ ಒಣಗಲ್ಲ, ಅದು ಏನು ಹಾಗಾಗಲ್ಲ, ಹಾಗೆ ಇರುತ್ತೆ. ಉದಾಹರಣೆ ಅಂದರೆ ಪ್ಲಾಸ್ಟಿಕ್, ಅದು ಕರಗಲ್ಲ, ಬಿಸಿಲು ಕರಗಲ್ಲ, ಮಣ್ಣಿಗೂ ಕರಗಲ್ಲ. ಕಾಲು ಮಾಡ್ತೀವಿ, ಎಲ್ಲರೂ ಓಡಾಡ್ತೀವಿ. ಅದೇ ರೀತಿ ಕಾರ್ಖಾನೆಯಿಂದ ವೇಸ್ಟ್ ಆದ ಒಂದು ಬಿದ್ದಂಥ ವಸ್ತುಗಳಾಗೋದು, ಇನ್ನೊಂದು ಆಗೋದು, ವೇಸ್ಟ್ ವಸ್ತುಗಳನ್ನ ನಾವೇ ಮಾಡ್ತೀವಿ, ಅದು ಹೊರಗಡೆ ಎಲ್ಲ ಒಂದು ಕಡೆಗೆ ಅಲ್ಲೇ ಹಾಕ್ತಾರೆ. ಕೈಗಾರಿಕೆಗಳು, ಫ್ಯಾಕ್ಟ್ರಿಗಳಿಂದ, ಅದೇ ರೀತಿ ದೊಡ್ಡ ದೊಡ್ಡ ವಾಣಿಜ್ಯ ಮಳಿಗೆಗಳು ಅಥವಾ ವಸತಿ ಗೃಹಗಳು, ಅಲ್ಲೇನು ಮಾಡ್ತಾರೆ, ಯಾವುದೋ ಒಂದು ಕಾರಣಕ್ಕೂ ಯಾರು ಬಿಟ್ಕೊಳ್ಳೋಕ್ಕಾಗಲ್ಲ, ಎಲ್ಲಿ ಕೊಡೋಕ್ಕಾಗಲ್ಲ ಅಂತ ವೇಸ್ಟ್ ಘನ ತ್ಯಾಜ್ಯ ವಸ್ತುಗಳನ್ನು ನಾವು ಏನು ಮಾಡ್ತೀವಿ, ತೆಗೆದುಬಿಟ್ಟು ಅಲ್ಲ ಹೊರಗೆ ಒಂದು ಕಡೆ ಒಗಾಸ್ತೀವಿ. ಅವೆಲ್ಲವೂ ಸಹ ಆಮೇಲೆ ಕೃಷಿ ಚಟುವಟಿಕೆಗಳಿಂದ ವಿಸರ್ಜನೆಗೊಂಡಂಥ ಅಥವಾ ಯಾವುದೇ ಅನಗತ್ಯವಾದಂಥ ಒಂದು ಘನ ವಸ್ತುಗಳು ಇವುಗಳ ಸಹ ನಾವಿಲ್ಲಿ ನಾವು ನೋಡೋದು. ಎಲ್ಲವನ್ನೂ ಸಹ ನಾವಿಲ್ಲಿ ಘನ ತ್ಯಾಜ್ಯ ವಸ್ತು ಅಂತ ನಾವು ಕರಿತೀವಿ. ಅದು ತ್ಯಾಜ್ಯ ವಸ್ತುಗಳ ವಿಲೇವಾರಿಯಲ್ಲಿ ಇರ್ತಕ್ಕಂಥ ಒಂದು ಸ್ಥಳೀಯ ಒಂದು ಪರಿಸ್ಥಿತಿಗಳನ್ನು ಅದು ಅವಲಂಬಿಸುತ್ತದೆ. ಅಂದರೆ ಅಲ್ಲಿ ಸ್ಥಳೀಯವಾಗಿ ಯಾವ ರೀತಿಯವನ್ನ ಘನ ತ್ಯಾಜ್ಯ ವಸ್ತುಗಳನ್ನು ನಾವು ಯಾವ ರೀತಿ ವಿಲೇವಾರಿ ಮಾಡಬೇಕು ಅಂತಕ್ಕಂಥದ್ದು ಅಲ್ಲೇ ಸ್ಥಳೀಯವಾಗಿ ಸುತ್ತಮುತ್ತಲಲ್ಲಿ ಅದು ಏನು ವ್ಯವಸ್ಥೆ ಮಾಡಬೇಕು ಅದನ್ನು ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕಾಗ್ತದೆ. ಮನೆ ಮತ್ತು ಪರಿಸರವನ್ನು ಚೊಕ್ಕಟವಾಗಿರಬೇಕಾಗ್ತದೆ. ನಮ್ಮ ಮನೆಗಳನ್ನು ಅಥವಾ ಮನೆ ಸುತ್ತಮುತ್ತಲಿರ್ತಕ್ಕಂಥ ಒಂದು ಪರಿಸರವನ್ನು ನಾವು ಚೊಕ್ಕವಾಗಿ ನೀಟವಾಗಿ ಇಡಬೇಕಾಗ್ತದೆ. ಆಮೇಲೆ ತ್ಯಾಜ್ಯ ವಸ್ತುಗಳನ್ನು ನಾವು ಡಬ್ಬ ಅಥವಾ ಬುಟ್ಟಿಯಲ್ಲಿ ನಾವು ಅವನ್ನ ಸಂಗ್ರಹಿಸಬೇಕು. ಇಲ್ಲದ್ರಲ್ಲಿ ಅವನ್ನ ಎಸಿಬಾರದು. ಆ ವಸ್ತುಗಳನ್ನು ಎಷ್ಟು ಏನಾಗುತ್ತೆ ಅಲ್ಲಿ ವೇಸ್ಟ್ ಆಗಿ ಬೀಳ್ತಾ ಒಂದು ಅದು ಯಾವುದೇ ಕಾರಣಕ್ಕೂ ಅವತ್ತು ಅವು ಏನು ಕರಗಲ್ಲ, ಒಣಗಲ್ಲ, ಮಣ್ಣಾಗೆ ಯಾವುದು ಹೋಗಲ್ಲ, ಅದು ಹಾಗೆ ಬಿಟ್ಟಿರುತ್ತೆ. ಅದಕ್ಕೆ ಏನು ಮಾಡಬೇಕು, ಅವನ್ನ ಎಲ್ಲದರಲ್ಲಿ ಎಸೆಯದೆ ಅವಕ್ಕೆ ಒಂದು ಸಪ್ರೇಟಾಗಿ ಒಂದು ಬುಟ್ಟಿಯನ್ನು ಮಾಡ್ಕೋಬೇಕು. ಮನೆಯಲ್ಲಿ ಒಂದು ಬುಟ್ಟಿಗಳಲ್ಲಿ ಅವನ್ನ ಸಂಗ್ರಹಿಸಬೇಕಾಗ್ತದೆ. ಆಮೇಲೆ ಡಬ್ಬಗಳಲ್ಲಿ ಅಥವಾ ಏನೋ ಒಂದು ಸಂಗ್ರಹಿಸಬೇಕಾಗ್ತದೆ. ಆಮೇಲೆ ದೊಡ್ಡದಾದ ಒಂದು ಖಾಲಿ ಡಬ್ಬ ಅಥವಾ ಪ್ಲಾಸ್ಟಿಕ್ ಬುಟ್ಟಿಯನ್ನು ತ್ಯಾಜ್ಯ ವಸ್ತುಗಳನ್ನು ಸಂಗ್ರಹಿಸಿ ಇಡಲಿಕ್ಕೆ ಅದನ್ನು ಬಳಸ್ಬೋದು. ಅಂದರೆ ಒಂದೊಂದೇ ಇಲ್ಲ ಆಗ್ತದೆ ಅವನ್ನೆಲ್ಲ. ದೊಡ್ಡದಾದಂಥ ಒಂದು ವೇಸ್ಟ್ ಪ್ಲಾಸ್ಟಿಕ್ ಬುಟ್ಟಿ ಅವ, ಇಲ್ಲಾಂದರೆ ಡ್ರಮ್ಮು ಇರ್ತಾವಲ್ಲ, ಆ ಥರ ನಾವು ಏನು ಮಾಡಬೇಕು, ಅದನ್ನು ಇಟ್ಕೋಬೇಕು, ಒಂದು ಕಡೆ ಇಟ್ಕೋಬೇಕು. ಅಲ್ಲಿಗೆ ನಮ್ಮನೇಲಿ ಬಂದಂಥ ಘನ ತ್ಯಾಜ್ಯ ವಸ್ತುಗಳನ್ನು ನಾವು ಏನು ಮಾಡಬೇಕು, ಆ ಡ್ರಮ್ಮಿಗೆ ಹಾಕೋಬೇಕು, ಒಂದು ಕಡೆ ಕೂಡಿಸ್ಕೋಬೇಕು. ಅದನ್ನು ಒಂದು ಕಡೆ ಕೂಡಿಸ್ಕೊಂಡ್ಬಿಟ್ಟು ಮುಂದೆ ನಮಗೆ ಯಾವ ರೀತಿ ಒಂದು ವ್ಯವಸ್ಥೆ ಇರುತ್ತೋ ಆ ವ್ಯವಸ್ಥೆಯ ಮುಖಾಂತರ ಆ ವಸ್ತುಗಳನ್ನು ನಾವು ವಿಲೇವಾರಿ ಮಾಡಬೇಕಾಗ್ತದೆ.
ಡಸ್ಟ್ಬಿನ್ನನ್ನು ನಾವು ಪ್ರತಿನಿತ್ಯ ಖಾಲಿ ಮಾಡಿ ಇಡಬೇಕಾಗ್ತದೆ. ಮನೆಯಲ್ಲಿ ನಾವು ಒಂದು ಹೆಣ್ಮಕ್ಳು ಏನು ಮಾಡ್ತಾರೆ, ಬಿಡು ಅವನ್ನೆಲ್ಲ ಹಾಕ್ತಾರೆ ಹೇಳ್ತಾರೆ, ಯಾವಾಗಲೂ ಒಂದ್ಸಲ ಹಾಕಿರಪ್ಪ ಅಂತೇಳಿ ಒಂದು ಡಸ್ಟ್ಬಿನ್ನಿಗೆ ತುಂಬಿಡ್ತಾರೆ. ತುಂಬಿಸ್ಬಿಡೋದಪ್ಪ ಸದ್ಯಕ್ಕೆ ಅದು 6 ಗಂಟೆ ತುಂಬಿಬಿಡೋದು. ಅದೇನಾಗುತ್ತೆ, ಅದರಲ್ಲಿ ಹಣ್ಣು ತಿಂದರೂ ಸಿಪ್ಪೇನೋ ಹಾಕಿರ್ತಿದ್ದಾರೆ, ಇನ್ನೊಂದು ಇದು ನೀರು ಅಂಶ ಇರ್ತಿರ್ತಾರೆ, ಜವಾಬ ಅಂಶ ಇರ್ತಕ್ಕಂಥ ಒಂದು ಸಾಮಾನುಗಳನ್ನು ಅದರಲ್ಲೇ ಹಚ್ಚಿರ್ತೀರ. ಅದೇನಾಗುತ್ತೆ, ಒಳಗೆ ಅದು ನಾವು ಹಂಗೆ ಬಿಟ್ಟಾಗುತ್ತೆ, ಅದು ಹೊಳೆದು ನಮಗೆ ವಾಸನೆ ಬರುತ್ತೆ, ಸ್ಮೆಲ್ ಬರುತ್ತೆ. ಆಮೇಲೆ ಅರ್ಜಗಳು ಸೊಳ್ಳೆಗಳು ಸಹ ಅಲ್ಲಿ ಆಗಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಾಗುತ್ತೆ. ಅದಕ್ಕೆ ಪ್ರತಿದಿನ ಅವತ್ತಿಗೆ ನಾವು ನಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ತ್ಯಾಜ್ಯ ವಸ್ತುಗಳನ್ನು ನಾವು ಅವತ್ತಿನ ನಾವು ದೂರ ಡಸ್ಟ್ಬಿನ್ನಿಂದ ಅದನ್ನ ವಿಲೇವಾರಿಯನ್ನು ಮಾಡಬೇಕಾಗ್ತದೆ. ಆಮೇಲೆ ದನದ ಕೊಟ್ಟಿಗೆಯಲ್ಲಿರ್ತಕ್ಕಂಥ ಒಂದು ತ್ಯಾಜ್ಯ ವಸ್ತುವನ್ನು ಪ್ರತಿದಿನ ನಾವು ಸೂಕ್ತವಾದಂಥ ಒಂದು ರೀತಿಯಲ್ಲಿ ಅದನ್ನು ವಿಲೇವಾರಿ ಮಾಡಬೇಕಾಗ್ತದೆ. ಅಂದರೆ ದನದ ಕೊಟ್ಟಿಗೆ ನಾವು ಅವನ್ನ ಕೆಲವರು ಏನು ಮಾಡ್ತಾರೆ, ಒಂದು ದಿವಸ ಮೇವು ಹಾಕಿದ್ದನ್ನು ನೋಡ್ತಾರೆ, ದನ ಎಷ್ಟು ಬೇಕಷ್ಟು ದನ ತಿಂತದೆ, ಹಾಗೆ ಬಿಡುತ್ತೆ. ಅತ್ತೆ ಮಾಡ್ತಾರೆ, ಅದನ್ನು ಅಲ್ಲೇ ಬಿಡ್ತಾರೆ. ಅಲ್ಲೇ ಬಿಟ್ಟು ಏನು ಮಾಡ್ತಾರೆ, ತಿರುಗಿ ಮತ್ತು ಇನ್ನೊಂದು ದಿವಸ ಮತ್ತು ಅಲ್ಲೇ ಕೊಟ್ಟಿಗೆಗೆ ದನ ಕಟ್ತಾರೆ, ಅವತ್ತು ಮೇವು ಹಾಕ್ತಾರೆ, ಅದು ತಿಂತತೆ, ಹಾಗೆ ಬಿಡ್ತಾರೆ. ಹೀಗೆ 3-4 ಗಂಟೆ ನಾವು ಆ ಮೇವನ್ನು ದನಿ ಹಾಕ್ತಕ್ಕಂಥ ಒಂದು ಆಹಾರವನ್ನು, ಹುಲ್ಲನ್ನು ನಾವು ಪ್ರತಿದಿನ ತೆಗೆದೇ ಇದ್ದಾಗ ಏನಾಗುತ್ತೆ, ಅದು ಅಲ್ಲೇ ಕುಂತು ಒಳಗೆ ಇನ್ನೊಂದು ಅಥವಾ ಉಣ್ಣೆನೋ ಅಥವಾ ಇನ್ನೊಂದು ಕ್ರಿಮಿಕೀಟನೋ ಅಥವಾ ಸೊಳ್ಳೆನೋ ಅಥವಾ ಸ್ಮೆಲ್ಲು ವಾಸನೆನೋ ಅದೆಲ್ಲ ಬರಲಿಕ್ಕೆ ಉಂಟಾಗ್ತದೆ. ಆಮೇಲೆ ಅವೇನು ಮಾಡ್ತವೆ, ನಮ್ಮ ದನಕರುಗಳು ಅಲ್ಲಿ ಕೊಟ್ಟಿಗೆಯಲ್ಲಿ ಸಗಣಿಯನ್ನು ವಾತಾವರಣ ಹಾಕ್ತವೆ. ಆ ಒಂದು ಇದರಲ್ಲಿ ನಾವು ಹಾಕಿದಂಥ ಒಂದು ಹುಲ್ಲಾಗ್ಬೋದು, ಸಪ್ಪೆ ಆಗ್ಬೋದು ಅಥವಾ ಮೇವು ಆಗ್ಬೋದು, ಅದೇ ಮಾಡಿ ಅದು ತಿಂತಿರ್ತದೆ. ನಂತರ ಅದು ಕಾಲಿಗೆ ಹಿಡ್ಕೊಂಡಿರ್ತದೆ. ಕಾಲುಗಳಿಗೆ ಬರುತ್ತೆ, ಅದು ಬಂದು ಅಲ್ಲೆಲ್ಲ ತ್ಯಾವಾಗಿರುತ್ತೆ. ಅದ್ರ ಜೊತೆಗೆ ಇದನ್ನು ಹಾಕಿ ತೊಳಿತದೆ, ಅದು ಮಣ್ಣಲ್ಲಿ ಅದು ಅರ್ಧ ಬೇರ್ತೋಗುತ್ತೆ, ಇನ್ನರ್ಧ ಬೇಯುತ್ತೆ. ಅದು ಆಮೇಲೆ ನಾವು ಹಂಗೆ ಬಿಟ್ಬಿಟ್ರೆ ಅದು ತೆಗಿಲಿಕ್ಕೆ ಬರಲ್ಲ. ಅದು ಬಂದ್ಬಿಟ್ಟು ಇನ್ನೊಂದು ಸ್ಮೆಲ್ಲು ವಾಸನ ಆಗುತ್ತೆ. ಅದಕ್ಕೆ ಏನು ಮಾಡ್ಬೇಕು, ನಾವು ಪ್ರತಿನಿತ್ಯನೂ ಸಹ ನಾವಲ್ಲಿ ದನದ ಕೊಟ್ಟಿಗೆಯನ್ನು ನಾವು ಕ್ಲೀನ್ ಮಾಡಬೇಕು. ಇಲ್ಲಾಂದರೆ ನಾವು ಅಲ್ಲಿ ಹೋಗ್ಬಿಟ್ಟು ಅಕಸ್ಮಾತ್ ನಾವು ಹಾಕ್ಲ ಕಟ್ಟಿದ್ರೆ ಅಲ್ಲಿ ಹಾಲನ್ನು ಹಿಂಡ್ಕೊಂಡ್ಬರೋದು ಕಷ್ಟ ಆಗುತ್ತೆ, ನಮಗೆ ಅಲ್ಲಿ ಇರಲಿಕ್ಕೆ ಆಗಲ್ಲ. ಆಮೇಲೆ ಸೊಳ್ಳೆ ಬೆಳ ಆಗ್ತವೆ, ಕರ್ಕೊಂಡ್ಬಿಟ್ಟು ಹಾಲನ್ನು ಹಿಂಡ್ಕೊಳಕ್ಕೆ ಆಗಲ್ಲ. ಎಷ್ಟೊತ್ತಿಗೆ ಎದ್ದು ಹೋದೇನಪ್ಪ ಒಳಗೆ, ಇದೇನು ಸೊಳ್ಳೆ ಕಾಟ ಇದು ಅಂತ ಅನಿಸುತ್ತೆ. ಅಲ್ಲಿ ಆ ಒಂದು ಕೊಟ್ಟಿಗೆಯಲ್ಲಿ ನಾವು ಹಾಕವನ್ನು ದನಕರುಗಳನ್ನು ಕಟ್ಟಿದಾಗ ಇವೆಲ್ಲ ಸಮಸ್ಯೆಗಳನ್ನು ನಾವು ನೋಡ್ತೀವಿ. ಅದರಿಂದ ನಾವು ಕೊಟ್ಟಿಗೆಗಳನ್ನು ಪ್ರತಿನಿತ್ಯ ಸಹ ಇರ್ತಕ್ಕಂಥ ಒಂದು ತ್ಯಾಜ್ಯ ವಸ್ತುಗಳನ್ನು ನಾವು ಅವತ್ತಿಗೆ ನಾವು ವಿಲೇವಾರಿಯನ್ನು ನಾವು ಮಾಡಬೇಕಾಗುತ್ತೆ. ತೆಗೆದುಕೊಂಡ್ಬಿಟ್ಟು ಇಲ್ಲ ಒಂದು ಕಡೆಗೆ ಗುಂಡಿಯನ್ನು ನೋಡ್ತೀವಿ, ತಿಪ್ಪೆ ಅಂತೀವಿ ನಾವು ಮೊದಲು ತಿಪ್ಪೆ. ಆ ತಿಪ್ಪೆಗೆ ನಾವು ತೆಗೆದುಕೊಂಡೋಗಿ ಹಾಕಬೇಕಾಗುತ್ತೆ. ಆ ನೀರನ್ನು ನಾವು ಗೊತ್ತಾಗ್ತದೆ. ಅಲ್ಲಿ ದನಕರುಗಳು ಒಂದು ಸಗಣಿ ಮತ್ತು ಗಾತ್ರವನ್ನು ಹಾಕಿರೋದ್ರಿಂದ ಅದನ್ನು ಒಂದು ಕಡ್ಕೊಂಡಲ್ಲ ಏನೋ ತುಂಬಿಬಿಟ್ಟು ಆ ಗಾತ್ರವನ್ನು ನಾವೇನು ಮಾಡಬೇಕು, ಹೋಗಿ ತಿಪ್ಪಿಗೆಯನ್ನು ಅದನ್ನು ಹಾಕಬೇಕು. ಹಾಕಿದಲ್ಲಿ ನಮಗೆ ಒಳ್ಳೆಯ ಗೊಬ್ಬರ ಆಗುತ್ತೆ. ನಮಗೆ ಅದರಲ್ಲಿ ರಂಜಕ ಅಂಶಗಳೆಲ್ಲ ಇರ್ತವೆ. ಹಾಗಾಗಿ ನಾವು ಏನು ಮಾಡಬೇಕು, ಅದನ್ನು ಎಲ್ಲೂ ಕೆಳಗಡೆ ಎಲ್ಲೂ ಹೊರಗೆಲ್ಲೂ ಹಾಕದಂಗೆ ಚರಂಡಿಗೆ ಹೊಯ್ದಂಗೆ ನಾವೇನು ಮಾಡಬೇಕು, ತಗೊಂಡೋಗಿ ನಾವು ಅಲ್ಲಿ ನಮ್ಮ ತಿಪ್ಪೆಯಲ್ಲೇ ಆ ಒಂದು ದ್ರವ ಪದಾರ್ಥವನ್ನು ಹಾಕಬೇಕು. ದನಕರುಗಳ ಒಂದು ದ್ರವ ಗೊತ್ತಾಗುತ್ತವನ್ನು ತಗೊಂಡೋಗ್ಬಿಟ್ಟು ನಮ್ಮ ಇದರಲ್ಲೇ ನಾವು ಹಾಕೊಂಡ್ರೆ ನಮಗೆ ಲಾಭ ಆಗುತ್ತೆ. ಅದರಿಂದ ಉತ್ತಮವಾದಂಥ ಒಂದು ಗೊಬ್ಬರ ನಮಗೆ ಸಿಗುತ್ತೆ. ಇವೆಲ್ಲವೂ ಸಹ ನಾವು ಆ ವ್ಯಕ್ತಿ ಅವನ್ನೆಲ್ಲವೂ ಸಹ ನಾವು ವಿಚಾರ ಮಾಡಬೇಕಾಗ್ತದೆ.